ಬೆತ್ತಲೆ ಓಡಾಡ್ತಾರೆ, ನನ್ನ ಪತಿ ಸೈಕೋ ತರ ಆಡ್ತಾರೆ ಅಂತೇಳಿ ದೂರು ಕೊಟ್ಟಿದ್ದಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ತನ್ನ ಮೇಲೆ ಆರೋಪ ಮಾಡಿದ್ದ ಪತ್ನಿ ವಿರುದ್ಧ ಸದ್ಯ ಪತಿ ಆರೋಪವನ್ನ ಮಾಡಿದ್ದಾರೆ. 1, 2, 3 ಮುಗಿತು, ಈಗ 4ನೇ ಗಂಡ ಬೇಕಂತೆ ಅಂತ ಪತಿ ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂತದ್ದು. ಶೋಕಿಗೆ ಗಂಡಂದಿರ ಹಣವನ್ನ ಬಳಕೆ ಮಾಡ್ತಾ ಇದ್ಲು ಅಂತ ಪತ್ನಿಯ ವಿರುದ್ಧವೇ ಮಂಜುನಾಥ್ ಆರೋಪವನ್ನ ಮಾಡಿದ್ದಾರೆ. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಮಂಜುನಾಥ್ ದೂರನ್ನ ಕೂಡ ಈ ಸಂಬಂಧ ದಾಖಲಿಸಿದ್ದಾರೆ. ಬೆಂಗಳೂರು ಕೇಂದ್ರ ಠಾಣೆಯಲ್ಲಿ ಪತಿಯ ವಿರುದ್ಧ ದೂರನ್ನ ದಾಖಲಿಸಿದ್ರು. ನನ್ನ ಪತಿ ಬೆತ್ತಲೆಯಾಗಿ ಓಡಾಡ್ತಾರೆ, ಕಿರುಕುಳವನ್ನ ಕೊಡ್ತಾರೆ, ವಿಚಿತ್ರವಾಗಿ ಆಡ್ತಾರೆ, ಪ್ರೀತಿಸಿ ಮದುವೆಯಾಗಿದ್ದಂತಹ ಪತಿ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಮುಜುಗರ ಉಂಟು ಮಾಡ್ತಾ ಇದ್ದಾರೆ, ಅಕ್ಕಪಕ್ಕದವರಿಗೂ ಕೂಡ ನೆರೆಹೊರೆಯವರಿಗೂ ಕೂಡ ಮುಜುಗರವನ್ನ ಉಂಟು ಮಾಡ್ತಾರೆ ಪತಿ ಅಂತೇಳಿ ಪತ್ನಿ ಕೇಂದ್ರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಇದೀಗ ಪತ್ನಿಯ ವಿರುದ್ಧ ಪ್ರತ್ಯಾರೋಪ ಮಾಡಿ ಪತಿ ಮಂಜುನಾಥ್ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಈಗ ತಮ್ಮ ಪತ್ನಿಯ ವಿರುದ್ಧ ದೂರನ್ನ ದಾಖಲಿಸಿರುವಂತಹ ಮಂಜುನಾಥ್ ಅವರೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಂಜುನಾಥ್ ಅವರೇ, ಈಗ ನಿಮ್ಮ ಪತ್ನಿಯ ವಿರುದ್ಧ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ. 3 ಗಂಡಂದ್ರು ಸಾಕಾಯ್ತಂತೆ, ಇವಾಗ 4ನೇಯವರು ಬೇಕು ಅಂತೇಳಿ ಅವರು ನಿಮ್ಮ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ನೀವು ಸೈಕೋ ತರ ಆಡ್ತೀರಾ, ಬೆತ್ತಲೆಯಾಗಿ ಓಡಾಡ್ತೀರಾ, ಹೇಗಂದ್ರೆ ಹಾಗೆ ವರ್ತಿಸ್ತೀರಾ ಅಂತೇಳಿ. ಅದಕ್ಕೆ ಇವಾಗ ನೀವು ಕೌಂಟರ್ ಆಗಿ ಅವ್ರ ವಿರುದ್ಧನೂ ದೂರನ್ನ ದಾಖಲಿಸಿದ್ದೀರಾ. ಏನ್ ಹೇಳ್ತೀರಾ, ಏನಾಗಿತ್ತು ನಿಮ್ಮ ಮಧ್ಯೆ ಸಮಸ್ಯೆ? ಸರ್, ಈಗ ಒಂದು ಕಿರು ಪರಿಚಯ. ನನಗೆ ಇದು ಮಾಧ್ಯಮದ ಮಿತ್ರರಿಗೂ ಹಾಗೂ ನ್ಯಾಯಾಲಯದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಕುಟುಂಬ ನಮ್ದು. ನಮ್ಮ ತಂದೆ ಕೂಡ ನಿವೃತ್ತ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು, ಹಾಗೂ ನಮ್ಮ ತಾತನವರು ರಿಟೈರ್ಡ್ ಟೀಚರ್ ಆಗಿದ್ರು, ಹಾಗೂ ವಿಶ್ವೇಶ್ವರಯ್ಯ ಅವರ ಕೊಟ್ಟಂತ ಸ್ಕಾಲರ್ಶಿಪ್ ಅಲ್ಲಿ ಬೆಳೆದು ಬಂದಂತ ಕುಟುಂಬ ನಮ್ದು. ಬೇಕಂತಾನೆ ತೇಜೋವಧಿ ಮಾಡ್ಬೇಕು, ನಮ್ಮ ಕುಟುಂಬದ ಬಗ್ಗೆ ಆರೋಪ ಮಾಡ್ಬೇಕು ಅಂತ ಇದು ಹನಿ ಟ್ರಾಪ್ ಕೇಸ್ ಅಂತ ಹೇಳಿಕ್ ಬಯಸ್ತೀನಿ. ಈಕೆ ಏನಂದ್ರೆ, ಏಕೆಂದ್ರೆ ಮೊದಲು 2 ಮದುವೆ ಆಗಿರೋದು ನಂಗೆ ಮರೆ ಮಾಚಿಡ್ತಾರೆ. ಯಾವಾಗ ನಾನು ಯಾಕೆಂದ್ರೆ ಬೇರೆಯವ್ರ ಜೊತೆ ಚಾಟ್ ಎಲ್ಲ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಶ್ನೆ ಮಾಡ್ತೀನಿ, ಅಧಿಕೃತವಾಗಿ ಮದುವೆ ಆಗೋಣ, ಅಧಿಕೃತವಾಗಿ ಮದುವೆ ಆಗಿಲ್ಲ ಅಂತ ಸಮಾಜದಲ್ಲಿ ನಮ್ಗೆ ಗೌರವ ಇರಲ್ಲ ಅಂತ ಹೇಳ್ತೀನಿ. ಆಗ ದಾಖಲೆಗಳು ಕೇಳ್ತಾರೆ. ದಾಖಲೆಗಳು ಯಾಕಂದ್ರೆ ರಿಜಿಸ್ಟರ್ ಆಫೀಸ್ ಇಂದ ನಾನು ಅಪ್ಲಿಕೇಶನ್ ತಗೊಂಬಂದಾಗ ದಾಖಲೆಗಳು ಆಕೆ ಹತ್ರ ಇರಲ್ಲ. ಆಕೆ ಓದಿರೋದು ಬಹಳ SSC ಅಂತ ಗೊತ್ತಿರುತ್ತೆ. ಕಂಪ್ನಿಗೂ ಈಕೆ ಯಾಕಂದ್ರೆ ಎಡಿಟ್ ಮಾಡಿ ಫೇಕ್ ಮಾಡಿರ್ತಾಳೆ ಅಂತ ನಂಗೆ ವಿಷಯ ಕಂಡುಬಂದಿರುತ್ತೆ. ಹಾಗೆ ಹಿಂದೆ 2 ಮದುವೆ ಆಗಿರೋ ಘಟನೆನೂ ನಂಗೆ ಮರೆ ಮಾಚಿರ್ತಾರ. ಇದೆಲ್ಲ ಯಾವಾಗ ಗೊತ್ತಾಗೋಯ್ತು, ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ಬೇಕು ಅಂತ ಹೇಳಿ ಮಹಿಳಾ ಪೊಲೀಸ್ ಸ್ಟೇಷನ್, ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಮ್ಯಾರೇಜಸ್ ಏನಾಗಿದೆ ಅಲ್ಲಿ ಸೆಟಲ್ಮೆಂಟ್ ಆಗಿರುತ್ತೆ. ನಾನು ಈಕೆ FIR ಮಾಡಕ್ಕಿನ ಮುಂಚೆನೆ ಸುಮಾರು 25 ದಿನ ಹಿಂದೆಗಡೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೀನಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ. ನನ್ನ ಬಲಿ ಇರ್ತಕ್ಕಂಥ ದಾಖಲೆಗಳು ಐಫೋನ್ ಕೊಡ್ಸಿರೋದಾಗಿರ್ಬೋದು, ಟ್ಯಾಪ್ ಕೊಡ್ಸಿರ್ಬೋದು, ಹಾಗೂ 50 ಗ್ರಾಮ್ ಚಿನ್ನ ಆಗಿರ್ಬೋದು, 25 ಲಕ್ಷ ಕ್ಯಾಶ್ ತಗೊಂಡಿದ್ದಾರೆ. ಮನೆ ಲೀಸ್ಗೆಲ್ಲ ನನ್ನ ದುಡ್ಡಲ್ಲಿ ಶೋಕಿ ಮಾಡಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ರು. ಈ BNS ಕಾಯ್ದೆ ಏನಾಗಿದೆ, ಈ ಮಹಿಳೆಯರು ದುರುಪಯೋಗ ಮಾಡ್ತಾ ಇದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೂ ಮಾಧ್ಯಮದ ಮಿತ್ರರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಈಕೆ ಮಾಡಿರ್ತಾರೆ. ಯಾಕೆ ನನಗೆ ಇದುವರೆಗೂ ರಾಷ್ಟ್ರೀಯ ಪ್ರಶಸ್ತಿಗಳು 5 ರಾಷ್ಟ್ರೀಯ ಪ್ರಶಸ್ತಿ ಬಂದಿರುತ್ತೆ. ನಾನು ಉದ್ಯೋಗ ಮೇಳ ಕೂಡ ಆಯೋಜನೆ ಮಾಡ್ತೀನಿ. ಅಲ್ಲದೆ ಇಲ್ಲದ ಸಲದ ಆರೋಪ ಮಾಡಿರ್ತಾರೆ. ನನಗೆ ಆ ಕೆಲಸ ಕೊಡ್ಸಿರೋದು ಯಾಕೆ ಅಂತ ಆರೋಪ ಮಾಡಿರ್ತಾರೆ. ನಾನು ಒಂದು ಪ್ರಶ್ನೆ ಕೊಡ್ತೀನಿ, ಯಾಕೆಂದ್ರೆ ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಕಂಪ್ನಿಗಳಲ್ಲಿ ಕೆಲಸ ಕೊಡ್ತಾರೆ. ನನಗೆ ಹೆಂಗೆ HR ಮ್ಯಾನೇಜರ್ ಕೊಟ್ಟರು, ನನಗೆ ಹೆಂಗೆ ಲಕ್ಷ ಲಕ್ಷ ಸಂಬಳ ಕೊಡ್ತಾರೆ? ಯಾವುದೇ ಆಗಿರ್ಬೋದು, ಅವ್ರು ಓದಿರ್ತಕ್ಕಂಥ ವಿದ್ಯಾಭ್ಯಾಸ ಅರ್ಹತೆ ಮೇಲೆ ಕೆಲಸ ಕೊಡ್ತಾರೆ, ಅರ್ಹತೆ ಮೇಲೆ ಸಂಬಳ ಕೊಡ್ತಾರೆ ಹೊರತು ಯಾರೋ ಒಬ್ರು ರೆಕಮೆಂಡೇಶನ್ ಮಾಡಿದ್ರೆ ಅವ್ರು ನನಗಿಂತ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರ್ಬೇಕಲ್ಲ. ನನಗೆ ಯಾಕೆ ಅಕ್ಕಿ ರಿಪೋರ್ಟ್ ಮಾಡ್ತಾ ಇದ್ರು? ಈಗ ನನ್ನ HR ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀನಿ, ನನಗೆ 20-22 ಜನ ರಿಪೋರ್ಟ್ ಮಾಡ್ತಾರೆ. ನನಗೆ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ಕುಟುಂಬಗಳು ಯಾವ್ದಾದ್ರು ಕಂಪ್ನಿಗಳಲ್ಲಿ ಮಾಡಿದೀನಿ. ಯಾಕೆ ನಾನು ಒಳ್ಳೆ ಹೆಸರು ತಗೊಂಡಿ, ಪ್ಲಸ್ ಇನ್ನೊಂದು ರಾಷ್ಟ್ರೀಯ ಪ್ರಶಸ್ತಿ ಸುಮ್ಮನೆ ಕೊಡಲ್ಲ ಮಾನವ ಸಂಪನ್ಮೂಲದಲ್ಲಿ. ಹಾಗೂ ನಾನು ಉದ್ಯೋಗ ಮೇಳ ಆಯೋಜನೆ ಕೂಡ ಮಾಡ್ತಾ ಇದ್ದೆ. ಈಗ ಯಾವಾಗ ಈ ವಿಷಯ ಎಲ್ಲ ಬಯಲಿಗಾಯ್ತು, ಇವ್ರು ನನ್ನ ವಿರುದ್ಧ ಏನಾದ್ರು ಮಾಡ್ಬೇಕಂತ BNS ಕಾಯ್ದೆ ದುರುಪಯೋಗ ಮಾಡ್ಕೊಂಡು ಅದೇ ಸ್ಟೇಷನ್ ಅಲ್ಲಿ, ಯಾಕೆಂದ್ರೆ ಸ್ಟೇಷನ್ ಇಂದ ಕರೆ ಮಾಡಿದ್ರು, ಇವ್ರು ಇದೇ ಸ್ಟೇಷನ್ ಅಲ್ಲಿ NC ಕೂಡ ಮಾಡಿದ್ದಾರೆ 2ನೇ ಗಂಡ 1ನೇ ಗಂಡ ವಿರುದ್ಧ. ನನಗೆ ಆನಂತರ ಪೊಲೀಸರು ಹೇಳಿದ್ರು ಈಕೆ ಫ್ರಾಡ್ ಹೋಯ್ತು, ಈಕೆ ವಂಚಿತ ಅಂತ ಹೇಳಿ ಯಾವುದೇ ಕ್ರಮ, ಯಾಕೆಂದ್ರೆ ನಾನು ಎಲ್ಲ ದಾಖಲಾತಿಗಳು ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದೀನಿ, ಹಾಗೂ ಪೊಲೀಸರ ತನಿಖೆಗೆ ಏನೇನಾಗಿದೆ ಎಲ್ಲ ಕೊಟ್ಟಿದ್ದೀನಿ. ಇನ್ನೇನು ಬರುವ ದಿನಗಳಲ್ಲಿ, ಇನ್ನೇನು 1 ವಾರದಲ್ಲಿ ಆಕೆನ ಜೈಲಿಗೆ ಹೋಗೋದು ನಿಶ್ಚಿತ ಅಂತ ಹೇಳಿಕ್ ಬಯಸ್ತೀನಿ. ಈಕೆ ನನಗಾಗಿರ್ತಕ್ಕಂಥ ಅನ್ಯಾಯ ಬೇರೆಯವ್ರಿಗೆ ಆಗ್ಬಾರ್ದು. ಈಗ ನಾನು ಯಾಕೆಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಹಾಗೂ PM ಆಗಿರ್ಬೋದು, ನಮ್ಮ ರಾಜ್ಯದ MP ಗಳು MLA ಗಳಿಗೆ ಎಲ್ಲರಿಗೂ ಒಂದು ಪುರುಷರ ಒಂದು ಅಮೆಂಡ್ಮೆಂಟ್ ಆಗ್ಬೇಕು ಅಂತ ಹಕ್ಕೋತ್ತಾಯ ಕೂಡ ನಾನು ಮೇಲ್ ಕೂಡ ಮಾಡಿ, ಪ್ಲಸ್ ಒಂದು ಪತ್ರ ಕೂಡ ಬರ್ದೀನಿ. ಈಗ ಏನಾಗಿದೆ, ನಮ್ಮ ಪುರುಷರಿಗೆ ಇಂಡಿಯನ್ಸ್ ಮೆನ್ ಪ್ರೊಟೆಕ್ಷನ್ ಕಮಿಷನ್ ಅಂತ ಬೇರೆ ದೇಶದಲ್ಲಿದೆ, ಆದ್ರೆ ನಮ್ಮ ದೇಶದಲ್ಲಿಲ್ಲ. ಈಗ ಇಲ್ಲದೆ ಇರೋ ಕಾರಣ ಏನಾಗಿದೆ, ಹೆಣ್ಣು ಹೋಗಿದ ತಕ್ಷಣ ಅಬಲೆ ಅಂತಾರೆ. ಗಂಡು ಮಕ್ಕಳು ಅನಾಥರು ಸರ್. ಎಲ್ಲಾ ಕಡೆ ಶೋಷಣೆ ಆಗ್ತಾ ಇರೋದು ಗಂಡು ಮಕ್ಕಳಿಗೆ. ಗಂಡು ಮಕ್ಳು ಎಷ್ಟೋ ಜನ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಟ್ರೈನಿಂಗು. ಇನ್ನು ರೌಡಿ ಶೀಟ್ರಿಂದ ಒಂದು ಕರೆ ಮಾಡ್ತಾರೆ, ಬೆದರಿಕೆ ಕರೆ, ಜೀವ ಬೆದರಿಕೆ ಹಾಕಿದ್ದಾರೆ. ಅದನ್ನು ಕೂಡ ದಾಖಲಾತಿಗಳ ಸಮೇತ ನಾನು ಎಲ್ಲಾ ಮಾಧ್ಯಮದ ವರ್ಗದ್ದು
ಕೊಟ್ಟಿದ್ದೀನಿ. ನಿನ್ನೆ ಕಮಿಷನರ್ ಆಫೀಸರ್ಗೂ ಸ್ವತಃ ನಾನೇ ಹೋಗಿ ಭೇಟಿ ಮಾಡಿ ವಿಚಾರಣೆ ಎಲ್ಲಿ ತನಕ ಬಂದಿದೆ ಅಂತ ಕೇಳಿದೆ. ಅವ್ರು ಯಾವುದೇ ರೀತಿಯಾದ 1-2 ದಿನದ ಒಳಗಡೆ FIR ಹಾಕಿ ಬಂಧಿಸಲಿಲ್ಲ ಅಂದ್ರೆ ಆಲ್ರೆಡಿ ನ್ಯಾಯಾಲಯದ ಮುಖಾಂತರ PCR ಮಾಡಿಸಿ ಒಳಗಡೆ ಅಂತ ಕಳಿಸೋದಂತೂ ನಿಶ್ಚಿತ. ನನಗಾಗಿರ್ತಕ್ಕಂಥ ಘಟನೆ ಯಾರಿಗೂ ಈ ಮುಂಬರೋ ದಿನಗಳ ಕರ್ನಾಟಕ ಆಗಿರ್ಬೋದು, ಇಡೀ ದೇಶದಲ್ಲಾಗಿರ್ಬೋದು ಆಗ್ಬಾರ್ದು ಅಂತ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊಂತೀನಿ. ಹಾಗೂ ಆಕೆ ಏನೇನು ಆರೋಪ ಮಾಡಿದ್ದಾರೆ ಎಲ್ಲದ ಆರೋಪಗಳು ನಾನು ವೇದಿಕೆಗೆ ಬರ್ತೀನಿ, ಎಲ್ಲ ದಾಖಲೆಗಳು ತಗೊಂಡ್ಬರ್ಲಿ. ಈಗ ಯಾವುದೋ ಒಂದು ಹೇಳಿದ್ದಾರೆ, ಎಲ್ಲೋ ಒಂಥರ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲಿದೆ, ಈಗ FIR ಅಲ್ಲಿ ಮೆನ್ಷನ್ ಆಗಿರ್ಬೇಕಲ್ವಾ, ಎಲ್ಲಿದೆ, ಅಲ್ಲಿ ಏನಾಗಿದೆ, ಬೈದಿದ್ದಾರೆ ಅಂತ ರಿಪೋರ್ಟ್ ಏನಾಗಿದೆ, ಎಲ್ಲಾರನ್ನೂ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ. ಈಕೆ ಇಲ್ಲ ಸಲದ ಬೇಕಂತ ಮಾಧ್ಯಮದಲ್ಲಿ ಬಂದು 20-25 ಸ್ಟೇಟ್ಮೆಂಟ್, ಎಲ್ಲರಿಗೂ ಒಂದೊಂದು ಸ್ಟೇಟ್ಮೆಂಟ್ ಒಂದೊಂದು ಮಾಧ್ಯಮದಲ್ಲಿ ಹೇಳ್ತಾ ಇದಾರೆ. ಸರ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಈ ಕೇಸ್ ನಾನು ಇಲ್ಲಿಗೆ ಬಿಡಲ್ಲ, ಹೋರಾಟ ಮಾಡ್ತೀನಿ. ಗಂಡು ಮಕ್ಕಳಿಗಾಗಿರ್ತಕ್ಕಂಥ ಅನ್ಯಾಯ, ಈಕೆಯಿಂದ ಒಂದೇ ಒಂದು ಹೆಣ್ಣಿಂದ ಬೇರೆ ಹೆಣ್ಮಕ್ಳೆಲ್ಲ ಇದೇ ರೀತಿ ಅಂತ ಹೇಳಕ್ ಬರಲ್ಲ. ಈಕೆಯಿಂದ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಹೇಳಿಕ್ ಬಯಸ್ತೀನಿ. ಇವ್ರ ತಂದೆಗೆ ಏನ್ ಕೆಲಸ ಇಲ್ಲ, ತಾಯಿಗೆ ಏನ್ ಕೆಲಸ ಇಲ್ಲ, ಅದೇ ಮೂಲೆಯಿಂದ ಬರುತ್ತೆ. ಈಕೆ ಓದಿರೋದೇ SLC. ಯಾಕೆ ನಾನು ಹೇಳ್ತಾ ಇದ್ದೀನಿ, ಆನ್ ರೆಕಾರ್ಡ್ ಹೇಳ್ತೀನಿ, ದಾಖಲೆಗಳು ಸಮೇತ ಬರ್ಲಿ. ಯಾಕೆ ನಾನು ಆ ದಾಖಲೆಗೆ ಎಲ್ಲೆಲ್ಲಿ ಸಲ್ಲಿಸಬೇಕು, ಏನೇನು ಅಂತ ಎವಿಡೆನ್ಸ್ ಸಮೇತ ಸಲ್ಲಿಸಿದ್ದೀನಿ. ನ್ಯಾಯಾಲಯ ಹಾಗೂ ತನಿಖೆ ಅಧಿಕಾರಿಗಳು ತನಿಖೆ ಹಂತದಲ್ಲಿದೆ. ಇನ್ನೊಂದು ವಾರದಲ್ಲಿ ಆಕೆ ಅರೆಸ್ಟ್ ಆಗೋದಂತೂ ನಿಶ್ಚಿತ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಸರ್ ಮಂಜುನಾಥ್ ಅವರೇ, ಮೊದಲು ನಿಮ್ಮಿಬ್ಬರಿಗೆ ಪರಿಚಯ ಹೇಗಾಯ್ತು ಅನ್ನೋದನ್ನ ಹೇಳಿ. ಸರ್ ನನಗೆ 2024 ಈಕೆ ನನಗೆ ರಿಪೋರ್ಟಿಂಗ್ ಆಗಿ ಒಂದು ಪ್ರಾಜೆಕ್ಟ್ ಟೀಮ್ ಇಂದ ಟ್ರಾನ್ಸ್ಫರ್ ಆಗಿ ಬರ್ತಾಳೆ. ಟ್ರಾನ್ಸ್ಫರ್ ಆಗಿ ಯಾಕಂದ್ರೆ ಈಕೆ 3 ವರ್ಷದಿಂದ ನನಗೆ ರಿಪೋರ್ಟಿಂಗ್ ಮಾಡ್ತಾ ಇರ್ತಾರೆ. ನನ್ಗೆ ಎಲ್ಲರ ಹತ್ರ ಸಲಿಗೆ ಅಂತ ಯಾರ ಹತ್ರ ಮಾತಾಡ್ತಾರೆ, ನನ್ನ ಕೆಲಸ ಆಯ್ತು, ನನ್ನ ಪಾಡಾಯ್ತು ಅಂತ ಬರ್ತಾ ಇದೆ. ಈಕೆ ಏನ್ ಮಾಡ್ತಾ ಇದ್ಲು, ಪದೇ ನನಗೆ ಯಾಕಂದ್ರೆ Instagram ಮೆಸೇಜಸ್ ಆಗಿರ್ಬೋದು, ಆಕೆನೆ ನನಗೆ ಏನೇನು ಅಶ್ಲೀಲ ವಿಡಿಯೋಸ್ ಮಾಡೋದಾಗಿರ್ಬೋದು, ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ನೆನ್ನೆ ಕಮಿಷನರ್ ಆಫೀಸಿಂದ ಹಿಡಿದು ಎಲ್ಲರಿಗೂ ಕೊಟ್ಟಿನಿ. ಆಕೆನೆ ಪ್ರಚೋದನೆ ಮಾಡಿ, ಆಕೆನೆ ನನ್ನ ತಲೆ ಬೀಳ್ಸ್ಕೊಂಡು ನನಗೆ ಮದುವೆ ಆಗಿಲ್ಲ, ನೀವಂದ್ರೆ ನಂಗೆ ಬಹಳ ಇಷ್ಟ ಅಂತ ಹೇಳಿ ಪೀಡಿಸಿ ಕಾಡ್ಸಿ ನನ್ನ ಬಲವಂತವಾಗಿ ಕೈವಾರ ಕರ್ಕೊಂಡೋದ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ. ಅವ್ರು ಹೇಳ್ತಾರೆ ದಾಖಲೆಗಳು ಇಲ್ಲದೆ ಇಲ್ಲಿ ಯಾವ್ದು ಮದುವೆ ಆಗಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಕೇಳಿದೆ, ದಾಖಲೆಗಳು ದಯವಿಟ್ಟು ಸಲ್ಲಿಸಿ. ಆಡಳಿತಾಧಿಕಾರಿಗಳು ಹೇಳ್ತಾರಲ್ಲ ದಾಖಲೆಗಳು ಕೊಟ್ರೆ ಏನಾಗುತ್ತೆ ಅಂದಾಗ, ಯಾಕೆಂದ್ರೆ 2ನೇ ಮದುವೆ 3ನೇ ಮದುವೆ ಅಂತ ಗೊತ್ತಾದ್ರೆ ಅವ್ರು ಯಾಕೆಂದ್ರೆ ಅನ್ವಯಿಸೋದೇ ಇಲ್ಲ. ಯಾಕಂದ್ರೆ ಅದು ಬಹಳ ತೀರ್ಥವಾದಂತ ಸ್ಥಳ. ಯಾಕೆಂದ್ರೆ ಯೋಗಿ ನಾರಾಯಣ ಯತೀಂದ್ರ ಅಂದ್ರೆ ಬಹಳ ಪವಿತ್ರವಾದಂತ ಸ್ಥಳ. ಆ ಸ್ಥಳದ ಬಗ್ಗೆ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಆ ತರ ಇರೋದಂತೆ ಆಗೇನ್ ಮಾಡಿದ್ರು, ಹಾರ ಹಾಕೊಂಡು ಹೋಗ್ತಾರೆ. ಹಾರ ಹಾಕೊಂಡಾಗ ಕೂಡ ಅವ್ರು ಹೇಳ್ತಾರೆ, ದೇವಸ್ಥಾನದ ಅರ್ಚಕರು, ಇಲ್ಲಿ ಯಾವುದೇ ರೀತಿಯಾದ ನೀವು ಹಾರ ಹಾಕಿದ್ರು ಅಧಿಕೃತ ಆಗಲ್ಲ, ಅನಧಿಕೃತ ಆಗುತ್ತೆ. ಯಾಕೆ ದಾಖಲೆಗಳು ಸಲ್ಲಿಸಿ ನೀವು ಮದುವೆ ಮಾಡ್ಕೊಬೇಕು. ಈ ಯಾವುದೇ ಒಂದು ಮುಜರಾಯಿ ಇಲಾಖೆಯಲ್ಲಿ ಒಂದು ರೂಲ್ಸ್ ಇದೆ. ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾಖಲೆ ಸಮೇತ ದಾಖಲೆಗಳು ಕೊಡ್ಬೇಕಾಗುತ್ತೆ. ಆ ನಂತರ ಈ ಡೇಟ್ ಅಂತ ಕೊಡ್ತಾರೆ, ಆ ಡೇಟ್ ಅಲ್ಲಿ ಹೋಗಿ ಮದುವೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಆಗ್ಲಿಲ್ಲ, ಆ ನಂತರ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಚಿಕ್ಕಬಳ್ಳಾಪುರ, ಆಮೇಲೆ ಎಲ್ಲಿ ಬೆಂಗಳೂರು ವಿಲ್ಸನ್ ಗಾರ್ಡನ್ ಅಪ್ಲಿಕೇಶನ್ ತಗೊಂಡೋದಾಗ ಈಕೆ ಅಸಲಿ ನಾಟಕ, ಅಸಲಿ ಮುಖವಾಡ ನಂಗೆ ಬಯಲಾಗುತ್ತೆ. ಇದುವರೆಗೂ ಏನು ಮಾಡಿದ್ದಾರೆ, ಮೊದಲೇವರೆಗೂ 2ನೇವರೆಗೂ 3ನೇವರೆಗೂ ಎಲ್ಲರಿಗೂ ಇದೇ ರೀತಿ ಚೆಲ್ಲೆ ಅಂತ ತಿಳಿಸ್ಕೊಂಡು ಈಗ 4-5 ಇನ್ನ ಒಂದು 4-5 ಜನ, ಯಾಕಂದ್ರೆ ಇದೇ ರೀತಿ ಸರ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಇವರಂತ ಹೆಣ್ಮಕ್ಳಿಂದ ಇನ್ನ ಬರೋ ದಿನಗಳಲ್ಲಿ ಬಹಳಷ್ಟು ಹೆಣ್ಮಕ್ಳಿಗೆ ಇವರೇ ಒಂಥರ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಈ ಆಕ್ಟಿವಿಟಿ ಏನಾಗ್ತದೆ ನನ್ನೆಲ್ಲ ಈಗ ಮುಕ್ತಾಯ ಆಗ್ಬೇಕು. ನಾನಾಗೂ ರಾಷ್ಟ್ರಪತಿಗಳಿಗೆ ನನ್ನ ಮೇಲ್ ಬರ್ದಿರೋದು ಆಗಿರ್ಬೋದು, ಪತ್ರ ಬರ್ದಿರೋ. ಮಂಜುನಾಥ್ ಅವರೇ, ಇಲ್ಲಿ ನಿಮ್ದು ಪ್ರೇಮ ವಿವಾಹ ಅಂತೇಳಿ ಅವರು ಅವತ್ತು ಹೇಳ್ತಾ ಇದ್ರು, ನಾವು ಪ್ರೀತಿಸಿ ಮದುವೆ ಆದ್ರೂ ಈ ರೀತಿ ಎಲ್ಲ ವರ್ತನೆ ಮಾಡ್ತಾ ಇದ್ದಾರೆ ಅವರು ಅಂತ. ನಿಮ್ದು ಪ್ರೇಮ ವಿವಾಹ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿಮ್ದು ಪ್ರೇಮ ವಿವಾಹನೇ ಅಲ್ವಾ? ಆಕೆನ ನನಗೆ ಪ್ರಪೋಸ್ ಮಾಡಿದ್ರು. ಆಕೆ ಸಾರಿ ಫಾರ್ ದ ಇಂಟ್ರಪ್ಷನ್. ಆಕೆನ ನನಗೆ ಪ್ರಪೋಸ್ ಮಾಡಿದ್ರು, ನಾನೇ ಲವ್ ಮಾಡ್ಬೇಕು, ನೀನು ಲವ್ ಮಾಡಿಲ್ಲ ಅಂದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ ಅಂತೆಲ್ಲ ನನಗೆ ಬೆದರಿಕೆ ಆಕೆನೆ ಹಾಕಿ, ಆಯ್ತು ಏನೋ ಒಳ್ಳೆ ಹುಡುಗಿ ಅಲ್ವಾ ಅಂತ ಹೇಳಿ ನಾನು ಲವ್ ಮಾಡಿದ್ವಿ. ಅದಕ್ಕೆ ಆಕೆನೆ ಪ್ರಪೋಸ್ ಮಾಡಿದಕ್ಕೆ ನನ್ನ ಎಲ್ಲ ದಾಖಲೆಗಳು ಸಮೇತ ಕೊಟ್ಟಿನಿ. ಲವ್ ಮಾಡಿದ ನಂತರ ಈ ತರ ವಂಚನೆ ಆಗ್ತಾರೆ ಅಂತ ಯಾರು ಗೊತ್ತಿದೆ ಸರ್? 2 ಮದುವೆ ಆಗಿ 3ನೇ ಮದುವೆ ಕೂಡ ನಂದು ಬಿಟ್ಟು ಈಗ 4-5ನೇದು ಇನ್ನೊಂದ್ ಕಡೆ ಹೋಗ್ತಾ ಇದಾರೆ ಪಯಣ. ಇದೆಲ್ಲ ಯಾಕಂದ್ರೆ ಇವ್ರದ್ದು 3 ತಿಂಗಳಿಗೆ ಮದುವೆ ಆಗೋದು ಬಿಡೋದು ಇದೇ ಕೆಲಸ ಆಗಿದೆ. ಯಾಕಂದ್ರೆ ನಾನು ದಾಖಲೆಗಳೆಲ್ಲ ನೋಡಿದಾಗ ಅದೇ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರು, ಇವ್ರದ್ದು NC ಮಾಡಿದ್ರಿ, 2 ಮದುವೆಗಳು ಕೂಡ ಇಲ್ಲೇ ಸೆಟಲ್ಮೆಂಟ್ ಮಾಡಿದ್ದಾರೆ. ಇವ್ರ ತಾಯಿ ಮಕ್ಕಳು ಇದೇ ಕೆಲಸ. ಅಣ್ಣಂದು ಅಷ್ಟೇ, ಎಲ್ಲ ಡಾಕ್ಯುಮೆಂಟ್ಸ್, ಎಕ್ಸ್ಪೀರಿಯನ್ಸ್ ಲೆಟರ್ ಎಲ್ಲ ಫೇಕು ಸರ್. ಆನ್ ರೆಕಾರ್ಡ್ ಹೇಳ್ತೀನಿ, ಸ್ಟುಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬರ್ಲಿ. ಯಾಕೆ ನಾನು ನೇರ ಚರ್ಚೆಗೆ ಬರ್ತೀನಿ. ಇಲ್ಲ ಅಂದ್ರೆ ಮಂಜುನಾಥ್ ಅವರೇ, ಇಲ್ಲಿ ಇನ್ನೊಂದು ನಿಮ್ಗೆ ಪೊಲೀಸರು ಹೇಳಿದ್ರು, ಅಲ್ಲಿ ಅದೇ ಸ್ಟೇಷನ್ಗೆ ಹೋದವಾಗ NC ಮಾಡಿದ್ರು ಇಲ್ಲಿ ಅಂತೇಳಿ ಪೊಲೀಸರೇ ಹೇಳಿದ್ರು. ಅದೆಲ್ಲ ನಿಮ್ಮ ಮದುವೆ ಆಗಿ ಸಮಸ್ಯೆ ಉಂಟಾದ ನಂತರ ನೀವು ಕಂಪ್ಲೇಂಟ್ ಕೊಡಕ್ ಹೋದವಾಗ ಆದಂತಹ ಘಟನೆ. ಮದುವೆಗೆ ಮುಂಚೆ ನೀವೇ ಈಗ ಹೇಳ್ತಾ ಇದ್ರಿ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು, ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅಂತೇಳಿ, ಅಶ್ಲೀಲ ವಿಡಿಯೋಗಳನ್ನ ಕಳಿಸ್ತಾ ಇದ್ರು ಅಂತ. ಒಳ್ಳೆ ಹುಡುಗಿ ಅಂತೇಳಿ ಪ್ರೀತಿಸಿದೆ ಅಂತಾನು ನೀವೇ ಹೇಳಿದ್ರಿ, ಅಶ್ಲೀಲವಾದಂತಹ ವಿಡಿಯೋಗಳನ್ನ ಕಳಿಸ್ತಾ ಇದ್ರು ಅಂತ ನಿಮ್ಗೆ ಅವಾಗೇನು ಅನುಮಾನ ಬರ್ಲಿಲ್ವಾ? ಸರ್ ಅನುಮಾನ ಅಂದ್ರೆ ಇವರು ಯಾವ ತರ ಅಂದ್ರೆ, ನನಗೆ ನೀನ್ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ, ನನಗೆ ನೀನೇ ಪ್ರಾಣ, ನೀನ್ ಬಹಳ ಒಳ್ಳೆಯವರು ಹುಡುಗರು. ಯಾಕಂದ್ರೆ ನೀವು ಮೆಂಟಾಲಿಟಿ ಬಹಳ ಹ್ಯೂಮನ್ ಕೈಂಡ್ ಪರ್ಸನಾಲಿಟಿ, ನೀವು ಬಹಳ ಒಳ್ಳೆಯವರು, ನಿಮ್ಗೂ ಮ್ಯಾರೇಜ್ ಆಗಿಲ್ಲ. ಯಾಕಂದ್ರೆ ನನಗೆ ಮ್ಯಾರೇಜ್ ಆಗಿಲ್ಲ. ಯಾಕಂದ್ರೆ ನನಗೆ ಈಗ MBA LLB ಮಾಡೀನಿ, ನನಗೆ ಮ್ಯಾರೇಜ್ ಆಗಿರ್ಲಿಲ್ಲ. ಯಾಕೆ ನಮ್ಮನೆ ಕುಟುಂಬದಲ್ಲೂ ಯಾಕಂದ್ರೆ ನೋಡ್ತಾ ಇದ್ರು, ನಾವ್ ಯಾವ್ದು ಹೋಗ್ತಾ ಇರಲಿಲ್ಲ. ಈ ಹುಡುಗಿ ಇಲ್ಲ, ನಾನು ಹಾಗೆ ಆಗ್ತೀನಿ, ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ, ಅದು ಇದು ಅಂತ ಹೇಳಿ. ಯಾಕಂದ್ರೆ ಏನಾಗಿದೆ, ನಮ್ಮಲ್ಲಿ ದುಡ್ಡು ಆಮೇಲೆ ನಮ್ಮಲ್ಲಿ ಪ್ರಾಪರ್ಟಿ ಎಲ್ಲ ಇದೆ ಅಂತ ಹೇಳಿ ಬೇಕಂತಲೇ ಈಕೆನೆ ನನಗೆ ಬಲೆ ಬೀಸಿ ನನ್ನ ಪಟಾಯಿಸಿ
ಈಗೇನಾಗಿದೆ ನನಗೆ ಅನ್ಯಾಯ ಮಾಡಿ ಇನ್ನೂ ನಾಲ್ಕನೇ ಜೊತೆಯಲ್ಲಿ ಓಡಾಡ್ತಾ ಇರತಕ್ಕ ಇನ್ಸ್ಟಾಗ್ರಾಮ್ ಎಲ್ಲ ಈಗ ಉಗ್ರಗಾಮಿಗಳಿಗಿಂತ ಅಪಾಯಕಾರಿ ಈ ಹೆಣ್ಮಕ್ಳು ಸರ್. ಎಲ್ಲಾ ಹೆಣ್ಮಕ್ಳು ಅಂತ ಹೇಳಕ್ಕಾಗಲ್ಲ. ಈ ತರ ಹೆಣ್ಮಕ್ಳಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಮ್ಮ ಗಂಡು ಪ್ರಧಾನ ಸಮಾಜದಲ್ಲಿ ಬೆಲೆ ಇರಲ್ಲ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಈಕೆ ಏನೇನ್ ಮಾಡಿದಾಳೆ ಇಂಚಿಂಚು ನಾನು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿಗೆ ಅದು ಎಲ್ಲ ಮಾಧ್ಯಮದಲ್ಲಿ ನಿನ್ನೆ ಪ್ರಕಟಣೆ ಮಾಡೀನಿ, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿನಿ. ಇನ್ ಮುಂಬರುವ ದಿನಗಳಲ್ಲಿ ಕಾನೂನು ರೀತಿ ಜೈಲಿಗೆ ಕಳಿಸೋದಂತೂ ಖಂಡಿತ ಅಂತ ಹೇಳಿಕೆ ಬಯಸ್ತೀನಿ. ಈಗೆಲ್ಲ ಕಾಮೆಂಟ್ಸ್ ಇವ್ರು ಏನೇ ಇಷ್ಟೆಲ್ಲ ವಿಡಿಯೋ ಮಾಡಿದ್ರು ಕರ್ನಾಟಕ ಇನ್ನೊಂದು ವಿಚಾರ ಇಲ್ಲಿ ನೀವು ಅವ್ರು ಹೇಳ್ತಾ ಇದ್ರು ಉಗ್ರಗಾಮಿಗೆ ಎಲ್ಲ ಹೋಲಿಕೆ ಮಾಡ್ತಾ ಇದ್ದೀರಾ, ಅದೆಲ್ಲ ಆಮೇಲೆ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ, ಅದೇನು ಕಾನೂನು ಕ್ರಮ ಇದೆಯೋ ಆ ಕಾನೂನು ಕ್ರಮ ಜರುಗತ್ತೆ. ಅದಕ್ಕಿಂತ ಮುಂಚೆ ಇವಾಗ ನೀವು ಪ್ರೀತಿಸಿ ಮದುವೆ ಆಗಿದ್ದು ಅದೆಲ್ಲ ಓಕೆ. ನಾರ್ಮಲ್ ಆಗಿ ಒಂದು ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿಯ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ತಾ ಇದೆ ಅಂದವಾಗ ಬ್ಯಾಕ್ಗ್ರೌಂಡ್ ಚೆಕಿಂಗ್ ಎಲ್ಲ ನಡೀತಾ ಇರುತ್ತೆ, ವೆರಿಫಿಕೇಶನ್ ಮಾಡ್ತಾರೆ. ನೀವು ಆ ಹುಡುಗಿಯ ಬಗ್ಗೆ ಆ ಹುಡುಗಿಯ ಕುಟುಂಬದ ಬಗ್ಗೆ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ವಾ? ನಿಮಗೆ ಆ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗ್ಲಿಲ್ವಾ? ಸರ್ ಆಕೆ ಅವ್ರ ಅತ್ತೆ ಮಾವ ಆಗಿರ್ಬೋದು, ಅವ್ರ ಕುಟುಂಬದ ದೊಡ್ಡಪ್ಪ ಚಿಕ್ಕಪ್ಪನ ಬಗ್ಗೆ ಆಗಿರ್ಬೋದು, ಎಲ್ಲರ ಬಗ್ಗೆನೂ ಏನಂತ ಹೇಳಿರ್ತಾರೆ, ಯಾರು ಸರಿ ಇಲ್ಲ. ಯಾಕಂದ್ರೆ ನಮ್ಗೆ ಎಲ್ಲಾರು ಇದ್ರು, ಯಾಕಂದ್ರೆ ವಂಚನೆ ಮಾಡಿದಾರೆ, ನಮ್ಗೆ ಅಲ್ಲಿ ಇದ್ ಮಾಡಿದಾರೆ, ಎಲ್ಲಾರು ನಮ್ಗೆ ಯಾರು ಕುಟುಂಬನೇ ಇಲ್ಲ, ನಮ್ಮ ತಾಯಿ ತಂದೆ ಯಾಕಂದ್ರೆ ಬಿಟ್ರೆ ಸಭ್ಯದ ಕುಟುಂಬ ಅಂತೆಲ್ಲ ಹೇಳಿದ್ರು. ಯಾವಾಗ ಒಂದೂವರೆ ತಿಂಗಳು ಆದ ನಂತರ ನನಗೆ ವಿಚಾರ ಯಾಕಂದ್ರೆ ಅವ್ರ ಅತ್ತೆ ಮಾವ ಅವರೆಲ್ಲ ಅವ್ರ ಯಾಕಂದ್ರೆ ಅಲ್ಲೆಲ್ಲ ಗೊತ್ತಾದಾಗ ವಿಚಾರಣೆ ಮಾಡಿದಾಗ ಆ ಅಕ್ಕಪಕ್ಕ ಎಲ್ಲ ಮಾಡಿದಾಗ ಈಕೆ ಇದು ಈ ತರ ಆಗಿದೆ, ಈ ತರ ನಂಗೆ ವಂಚನೆ ಮಾಡಿದೆ ಅಂತ ನಂಗೆ ಗೊತ್ತಾದ ನಂತರ ನನಗೆ ಕ್ವಶನ್ ಯಾವಾಗ ಪ್ರಶ್ನೆ ಮಾಡಕ್ ಹೋಗ್ತೀನಿ, ಅಟ್ಲೀಸ್ಟ್ ನಾನನ್ನ ಅಧಿಕೃತವಾಗಿ ಮದುವೆ ಆಗೋಣ ಅಂತ ಪ್ರಶ್ನೆ ಎತ್ತದಾಗ ಈ ಏನು ಆರೋಪಗಳು, ಇಲ್ಲ ಸಲ್ಲದ ಆರೋಪಗಳು, ಆಮೇಲೆ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲ ಬರಕ್ ಕಾರಣ ಯಾಕೆ ನನಗೆ ಗೊತ್ತಾಗೋಯ್ತಲ್ವಾ. ವಿಷಯ ಗೊತ್ತಾದ ನಂತರನೇ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸರ್. ವಿಷಯ ನಂಗೆ ಮೊದಲೇ ಗೊತ್ತಿಲ್ಲ, ನಾನೇನಕ್ಕೆ ಹೋಗ್ತಾ ಇದ್ದೆ ಸರ್, ನಾನೇನಕ್ಕೆ ಬೆಲೆ ಬೀಳ್ತಾ ಇದ್ದೆ. ಈ ತರ ಆಗಿದೆ ಅಂದ್ರೆ ನಾನು ಹೋಗಕ್ಕೆ ಹೋಗ್ತಾ ಇರಲಿಲ್ಲ. ವಿಷಯ ಯಾವಾಗ ನಂಗೆ ಮರೆ ಮಾಚಿ ಯಾವಾಗ ಇದು ಮಾಡ್ತಾರೆ, ಮದುವೆ ಆದಾಗ ರಿಜಿಸ್ಟ್ರೇಷನ್ ಸೈಡ್ ಆಗ್ಬೇಕು ಅಂತಾಗ ದಾಖಲೆಗಳು ಕೊಡು ಅಂತ ಹೇಳಿದಾಗ, ಈಗ ಗ್ರಾಜುಯೇಟ್ ಎಲೆಕ್ಷನ್ ಬೇರೆ ಬರ್ತಾ ಇದೆ, ನಾನು ರಿಜಿಸ್ಟ್ರೇಷನ್ ಕೇಳ್ದೆ, ಅಲ್ಲೂ ಒಂದು ಎಲೆಕ್ಷನ್ಸ್ಗೆ ಗ್ರಾಜುಯೇಟ್ ಎಲೆಕ್ಷನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದಾಗ ಆಕೆ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಆಗ ಗೊತ್ತಾಗುತ್ತೆ ಈಕೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ 2 ಮದುವೆ ಆಲ್ರೆಡಿ ಆಗಿದೆ, 3ನೇ ಮದುವೆ ಎಲ್ಲಿ ಗೊತ್ತಾಗೋಗುತ್ತೆ. ಪ್ಲಸ್ ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ 10 ರಿಂದ 15 ಜನ ಜೊತೆ ಚಾಟ್ ಮಾಡ್ತಾರೆ. ಅದೆಲ್ಲ ಯಾಕೆಂದ್ರೆ CCB ಅವರು ಹೇಳಿದ್ದಾರೆ ರಿಕವರಿ ಮಾಡ್ತೀನಿ ಮೆಸೇಜಸ್ ಎಲ್ಲ ಅಂತ, ಯಾರ ಜೊತೆ ಮಾಡ್ತಾರೋ ಏನೋ ಅಂತ ದಾಖಲೆಗಳೆಲ್ಲ ಸಮೇತ ಹಾಕಿ ಇವ್ರನ್ನ ಒಳಗಡೆ ಹಾಕುವಂತ ಕಾರ್ಯ ಮಾತ್ರ ಆಗ್ತದೆ. ಕರ್ನಾಟಕದಲ್ಲಿ ಈ ತರ ಘಟನೆಗಳು ಎಲ್ಲೂ ಮರಕಾಡಿಸಬಾರ್ದು ಅಂತ ನನ್ನ ಮೂಲಕ ಈ ಕೇಳ್ತಾ ಇದೀನಿ. ಹಾಗೂ ಮಾಧ್ಯಮದ ವರ್ಗಕ್ಕೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಅಟ್ಲೀಸ್ಟ್ ಯಾಕಂದ್ರೆ ನನಗೆ ಅಪ್ರೋಚ್ ಮಾಡಿ ನನ್ನ ವರ್ಷನ್ ತಗೊಂತಾ ಇರಾ, ಯಾಕೆಂದ್ರೆ ನನಗಾಗಿರ್ತಕ್ಕಂಥ ಅನ್ಯಾಯ ಅವತ್ತು ಯಾಕೆಂದ್ರೆ ಬರ್ಬೇಕಾಗಿತ್ತು, ಅಥವಾ ನಮ್ಮ ತಾಯಿಗೆ ಮೈ ಹುಷಾರಿಲ್ದಾರ ಕಾರಣ ನಾನು ಬರ್ಲಿಲ್ಲ. ಈ ಕಾನೂನು ಮುಖಾಂತರ ಮೊದಲೇ ಜಯ ಸಿಕ್ಕಿದೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಎಲ್ಲ ಇವ್ರು ಏನೇನ್ ಮಾಡಿದ್ದಾರೆ, ಯಾಕೆಂದ್ರೆ ಇವರು ನಕಲಿ ಡಾಕ್ಯುಮೆಂಟ್ಸ್ ಹೊಂದಿದ್ದಾರೆ ಅಂತ, ಅದಕ್ಕೋಸ್ಕರ ನಂಗೆ ಬೇಲ್ ಕೂಡ ಗ್ರಾಂಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ, ಆಕೆ ಏನೇನು ಆರೋಪ ಮಾಡಿದ್ದಾರೆ ಒಂದೊಂದಕ್ಕೂ ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತೀವಿ. ಹಾಗೂ ನ್ಯಾಯಾಲಯದ ತೀರ್ಮಾನ ಪ್ರಕಾರ ಮುಂದಿನ ದಿನಗಳಲ್ಲಿ ಬಹಳ ಕಠಿಣ ಶಿಕ್ಷೆ ಆಗೋ ರೀತಿ ನಾವು ನೋಡ್ಕೊಂತೀವಿ ಸರ್. ನನಗಾಗಿರ್ತಕ್ಕಂಥ ಅನ್ಯಾಯ ಯಾವ ಯುವಕರಿಗೂ ಯಾರ ಮನೆಯಲ್ಲೂ ಆಗ್ಬಾರ್ದು. ಯಾಕೆಂದ್ರೆ ಏನಾಗಿದೆ, ಈ ಹೆಣ್ಮಕ್ಳಿಗೆ ಈ BNS ಕಾಯ್ದೆ ಎಲ್ಲ ಬಂದು ಬಹಳ ದುರುಪಯೋಗಗಳು ದಿನನಿತ್ಯ ಆಗ್ತದೆ ಸರ್. ಗಂಡು ಮೇಲೆ ಶೋಷಣೆಗಳು ನಿಲ್ಲುತ್ತಾ ಇಲ್ಲ. ಇದು ನಿಲ್ಲಬೇಕು ಸರ್. ನಿಲ್ಲಬೇಕು ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಒಂದು ಅಮೆಂಡ್ಮೆಂಟ್ ಆಗ್ಲೇಬೇಕು. ಇಲ್ಲಾಂದ್ರೆ ಇಂಥ ಹುಡುಗಿರು ಇನ್ನ 10-15 ಜನ ಇವ್ರು ನೋಡ್ಕೊಂಡು ಪ್ರೇರಿತರಾಗಿ ನಮ್ಗೆ ಅನ್ಯಾಯ ಆಗ್ತಾನೆ ಬರುತ್ತೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಸರ್. ಮಂಜುನಾಥ್ ಅವರೇ, ನ್ಯೂಸ್ ಫಸ್ಟ್ ಕೂಡ ಅಷ್ಟೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಕಳಕಳಿಯಿಂದಲೇ ನಾವು ನಿಮ್ಮನ್ನ ಮಾತಾಡಿಸ್ತಾ ಇರೋದು, ನಿಮ್ಮ ವರ್ಷನನ್ನು ತಗೊಳ್ತಾ ಇರೋದು ಅದೇ ಉದ್ದೇಶಕ್ಕೇನೆ. ಅವ್ರು ತಪ್ಪಾದರೆ ಅವರಿಗೆ ಶಿಕ್ಷೆ ಆಗತ್ತೆ, ನಿಮ್ಮ ತಪ್ಪಿದ್ರೆ ನಿಮಗೆ ಶಿಕ್ಷೆ ಆಗತ್ತೆ. ಕಾನೂನು ತನ್ನ ಕೆಲಸವನ್ನು ಕಾನೂನು ಮಾಡುತ್ತೆ. ಆದರೆ ಜನಕ್ಕೆ, ನೋಡುವಂತಹ ಜನಕ್ಕೆ, ಈ ಮಾಧ್ಯಮದ ಮೂಲಕ ಈ ಸುದ್ದಿಯನ್ನು ನೋಡುವಂತಹ ಜನಕ್ಕೆ ಇವ್ರದೇ ತಪ್ಪು ಅಂತೇಳಿ ಅವರು ಡಿಸೈಡ್ ಮಾಡುವ ಹಾಗಾಗಬಾರ್ದು. ಸೂಕ್ತವಾದ ತನಿಖೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವು ಹೇಳ್ತಾ ಇದ್ರಿ ನಮ್ಮ ತಂದೆ ತಾಯಿ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ಬಾಕಿ ಬೇರೆ ನಮ್ಮ ಸಂಬಂಧಿಕರ ಜೊತೆಯಲ್ಲೆಲ್ಲ ನಮ್ಮ ಸಂಬಂಧ ಅಷ್ಟಕ್ಕಷ್ಟೇ ಅಂತ ಅವರು ಹೇಳಿದರು ಅಂತ. ಆದರೆ ಹೆಣ್ಣು ನೋಡೋ ಶಾಸ್ತ್ರ ಅಂತೇಳಿ ಒಂದು ಇದ್ದೇ ಇರುತ್ತೆ. ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಆ ಶಾಸ್ತ್ರ ನಡೀಲಿಲ್ವಾ? ಆ ಶಾಸ್ತ್ರ ಒಂದು ವೇಳೆ ಏನಾದ್ರು ನಡೆದವಾಗ ಹೆಣ್ಣು ನೋಡೋದಕ್ಕೆ ಅಂತೇಳಿ ನೀವು ಅವ್ರ ಮನೆಗೆ ಹೋದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸುವಂಥದ್ದು, ಅಕ್ಕಪಕ್ಕದಲ್ಲಿ ಇರುವವರ ಹತ್ರ ಇವ್ರ ಬಗ್ಗೆ ವಿಚಾರಿಸೋದು, ಆ ಥರದ್ದೇನು ನಡೀಲೇ ಇಲ್ವಾ ಪ್ರಕ್ರಿಯೆ? ಸರ್ ಏನಾಗಿದೆ, ನಮ್ಮ ತಂದೆ ತಾಯಿಗೆ ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ತಂದೆ ತಾಯಿನ ಒಂದು ದಿನಕ್ಕೂ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲೇ ಇಲ್ಲ. ಇವ್ರು ಈಕೆನೆ ಈ ತಂದೆ ತಾಯಿನ ಹೆಣ್ಣಂದ್ರೆಲ್ಲ ಕರ್ಕೊಂಡು ನಮ್ಮ ಮನೆಗೆ ಬರೋರು. ಈ ನಮ್ಮ ತಂದೆ ತಾಯಿಗೆ ಏನಾಗಿದೆ, ನಮ್ಮ ತಂದೆ ತಾಯಿಗೆ ಹುಷಾರಿಲ್ಲ. ನಮ್ಮ ತಂದೆ ತಾಯಿ ನೋಡಿದ ತಕ್ಷಣ ಹೇಳಿದ್ರು ಬೇಡ, ಯಾಕೋ ಸರಿ ಇಲ್ಲ ಅನ್ಸುತ್ತಾ ಇದೆ ಕುಟುಂಬ ಅಂತ ಹೇಳಿದ್ರು. ಈಗ ಏನಾಗಿದೆ, ನಮ್ಮ ತಂದೆ ತಾಯಿಯಿಂದ ದೂರ ಮಾಡಿದ್ರು, ನಮ್ಮ ಸ್ನೇಹಿತರಿಂದ ದೂರ ಮಾಡಿದ್ರು, ಯಾರು ಇಲ್ಲ ನಾನು ನಿನ್ನ ನೋಡ್ಕೊಂತೀನಿ, ಅವ್ರ ಮಾತು ನಂಬೇಡ ಅಂತ ಹೇಳಿ. ನಮ್ಮ ತಂದೆ ತಾಯಿಗೆ ಯಾಕಂದ್ರೆ ಇದು ಪ್ರಕರಣಕ್ಕೂ ಯಾವ್ದು ಸಂಬಂಧ ಇಲ್ಲ. ಆಕೆ ಯಾವತ್ತು ನಮ್ಮ ಮನೆಗೆ ಯಾಕಂದ್ರೆ ಬಂದು ಹೋಗಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಳೋದು. ನಮ್ಮ ತಂದೆ ತಾಯಿನ ಕೂಡ ಮನೆಗೆ ಅಂತ ಕಾರ್ಯಕ್ರಮಗಳು ಯಾವ್ದಕ್ಕೂ ಅವ್ರು ಬರ್ಲಿಲ್ಲ. ಮನೆಗೆ ಬನ್ನಿ ಅಂತಾನೂ ಒಂದು ಯಾಕಂದ್ರೆ ಹೇಳಲೇ ಇಲ್ಲ. ಅದು ಹೇಳಿದಾಗ ನಮ್ಮ ತಂದೆ ಹೇಳಿದ್ರು ಇಲ್ಲಿ ಯಾರೋ ಕುಟುಂಬ ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಂದಾಗ ಕೂಡ ನಾನು ಪರವಾಗಿ ಮಾತಾಡ್ದೆ. ಇಲ್ಲಪ್ಪ ಹುಡುಗಿಗೆ ನನ್ನ ಹತ್ರನೇ ಕೆಲಸ
ಮಾಡ್ತಾ ಇದೆ, ಏನೋ ಗೊತ್ತಿಲ್ಲ, ಒಳ್ಳೆ ಹುಡುಗಿ ಅಂತ ಹೇಳಿ ನಾನೇ ಯಾಕೆಂದ್ರೆ ಸ್ವಯಂ ಪ್ರೇರಿತವಾಗಿ ಯಾಕೆಂದ್ರೆ ಒಳ್ಳೆ ಹುಡುಗಿ ಇರ್ಬೋದು ಅಂತ ನಂಬಿ ಹೋಗಿದ್ದಕ್ಕೆ ಈಗ ನನಗೆ ಈಗ ಈ ತರ ಘಟನೆಗಳಾಗ್ತಾ ಇದೆ. ನನ್ನ ತಂದೆ ತಾಯಿ ಮಾತು ಕೇಳಿದ್ರೆ ಈ ತರ ನನ್ನ ಘಟನೆ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಎಲ್ಲ ಯುವಕರಿಗೂ ಮನೆಯಲ್ಲಿ ತಂದೆ ತಾಯಿಗಳು ಹಿರಿಯರ ಮಾತು ದಯವಿಟ್ಟು ಕೇಳಿ. ಯಾಕೆ ನಾನೇ ವಿದ್ಯಾವಂತನಾಗಿ, ನಾನೇ ಉದ್ಯೋಗ ಮೇಳ ಆಯೋಜನೆಯಾಗಿ, ರಾಷ್ಟ್ರೀಯ ಪ್ರಶಸ್ತಿಯಾಗಿ ನಾನೇ ಒಂದು ಮೋಸ ಹೋಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಮೋಸ ಹೋಗಿರೋದಂತೂ ನಿಜ, ಮೋಸ ಹೋಗಿಲ್ಲ ಅಂತ ಹೇಳಕ್ಕಾಗಲ್ಲ, ಮೋಸ ಹೋಗಿದ್ದೀನಿ. ಆದ್ರೆ ಮೋಸ ಹೋಗಿರೋದಕ್ಕೆ ಕಾನೂನು ಪ್ರಕಾರ ಏನೇನ್ ಕ್ರಮ ಆಗ್ಬೇಕು, ಆನ್ ರೆಕಾರ್ಡ್ಸ್ ಜಸ್ಟಿಸ್ ಎಲ್ಲ ಕೊಟ್ಟಿದೀವಿ, ದಾಖಲೆಗಳು ಸಮೇತ ಕೊಟ್ಟಿದೀವಿ. ಇವ್ರದ್ದು ಅಸಲಿತನ ಏನೇನಾಗಿದೆ ಇಷ್ಟ ದಿನ ಮುಖವಾಡಗಳೆಲ್ಲ ಕಳಿಸುವಂತ ಪ್ರಯತ್ನ ಎಲ್ಲ ಮಾಡಿದೀವಿ. ಇನ್ನೇನು ತನಿಖಾ ಹಂತದಲ್ಲಿ ಇನ್ನೊಂದು ವಾರದಲ್ಲಿ ಇವ್ರನ್ನ ಬಂಧನ ಮಾಡಿ ಎಲ್ಲ ನಮ್ಮ ನೊಂದಂತ ಯುವಕರಿಗೆ ಎಲ್ಲರಿಗೂ ಒಂದು ಏನಂದ್ರೆ ಹೋರಾಟಕ್ಕೆ ಫಲ ಸಿಕ್ಕುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಸರ್. ಈಕೆ ಏನಾಗಿದೆ ಗೊತ್ತಾ, ಇವ್ರ ಕುಟುಂಬ ಒಂಥರ ಟೆಕ್ನಿಕಲ್ ಏನಂದ್ರೆ ಇದು ಫ್ರಾಡ್ ಮಾಡ್ಕೊಂತ, ಯಾಕಂದ್ರೆ ಇವ್ರಿಗೆ ಆಲ್ರೆಡಿ 1-2 ಅಭ್ಯಾಸ ಆಗ್ಬಿಟ್ಟಿದೆ, ಯಾರನ್ನ ಯಾವ ತರ ಮರೆ ಮಾಚ್ಬೇಕು, ಯಾರನ್ನ ಯಾವ ತರ ಮಾತಾಡ್ಬೇಕು ಅಂತ. ಇದೇನಾಗಿದೆ, ಹ್ಯಾಬಿಟೇಟ್ ಆಗಿ ಹೋಗಿದೆ. ಹ್ಯಾಬಿಟೇಟ್ ಆಗಿ ಯಾರನ್ನು ಯಾಕಂದ್ರೆ ಅವ್ರ ಹತ್ರ ಮಾತಾಡಕ್ಕೂ ಕಳ್ಸಲ್ಲ. ಇನ್ನೊಂದು ಅಕ್ಕಪಕ್ಕ ಜನ ಮಾತಾಡಬಾರ್ದು, ಅಲ್ಲಿದ್ದಾಗ ಅವ್ರು ಮಾತಾಡಿದ್ರೆ ಯಾಕೆ ಮಾತಾಡ್ತೀರಾ, ಅವರು ಸರಿ ಇಲ್ಲ. ಈಗ ನಮ್ಮ ಹತ್ರ ನಿಮ್ ಬಿಟ್ರೆ ಕೆಲಸ, ಬೇರೆಯವ್ರ ಹತ್ರ ಏನಿದೆ ಕೆಲಸ, ಅಬ್ಸರ್ವೇಷನ್ ಮಾಡೋದು. ನನ್ನ ಒಬ್ಬರನ್ನ ಕೆಳಗಡೆ ಅವ್ರ ಮನೆಯಿಂದ ಅವ್ರ ತತ್ತೆಯವರು ಕೂಡ ಇವ್ರ ಮನೆಯಲ್ಲಿ 12 ವರ್ಷ ಫ್ರೀ ಆಗಿದ್ರು ಅಂತ ಮೊನ್ನೆ 5 ಲಕ್ಷ ಕೊಟ್ಟು ಅವ್ರನ್ನ ಮನೆಯಿಂದ ಖಾಲಿ ಮಾಡಿಸಿದಾರೆ. ಯಾಕಂದ್ರೆ ಇವರು ಅತ್ಯಂತ ಯಾಕಂದ್ರೆ ಬಹಳ ಅವ್ರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ರು. ಬೇಕಾದ್ರೆ ನನ್ನ ವರದಿ ಎಲ್ಲ ಬೇಕಾದ್ರೆ ಗ್ರೌಂಡ್ ರಿಯಾಲಿಟಿಗೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ದಾಖಲೆಗಳು ಸಮೇತ ನಾನು ನಿಮ್ಮ ಮಾಧ್ಯಮಕ್ಕೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಆಲ್ರೆಡಿ ಈಗ ಕಮಿಷನರ್ ಆಫೀಸ್ ಕೊಟ್ಟಿದ್ದೀವಿ, ಆಲ್ರೆಡಿ CCB ಅವ್ರಿಗೆ ಕೊಟ್ಟಿದ್ದೀವಿ, ಆಲ್ರೆಡಿ ನ್ಯಾಯಾಲಯ ಕೂಡ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ. ಐಫೋನ್ ಎಲ್ಲ ಯಾಕಂದ್ರೆ ಯಾವ ಲೊಕೇಶನ್ ಆಫ್ ಆಗಿದೆ ಅಂತ ವರದಿ ಬಂದಿದೆ. ಈಕೆ ಮಾಡಿರ್ತಕ್ಕಂಥ ಆರೋಪ ಎಲ್ಲನೂ ಮೇಲ್ನೋಟಕ್ಕೆ ಆಗಿರ್ಬೋದು, ಎಲ್ಲ ಸತ್ಯಾಂಶ ಎಲ್ಲೂ ಇಲ್ಲ ಸರ್. ಎಲ್ಲ ಹೆಣ್ಕುಲಕ್ಕೆ ಒಂದು ಅವಮಾನ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥ ಘಟನೆ. ಇಂಥವ್ರಿಗೆ ಸರಿಯಾದ ಕಾನೂನು ರೀತಿಯಲ್ಲಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಮಂಜುನಾಥ್ ಅವರೇ, ನೀವು ಹೇಳ್ತಾ ಇದ್ದೀರಾ ಆ ಯುವತಿಯೇ ನಿಮಗೆ ಮೆಸೇಜನ್ನು ಮಾಡ್ತಾ ಇದ್ರು, ಅವರೇ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಂತ. ಬಟ್ ಅವರೊಂದು ಆರೋಪವನ್ನು ಮಾಡಿದ್ರು, ನೀವೇ ಅವ್ರಿಗೆ ಪ್ರಪೋಸ್ ಮಾಡಿದ್ದು ಅಂತ ಹೇಳಿ. ಹಾಗೆ ಅವರು 2ನೇ ಗಂಡನ ಜೊತೆಯಲ್ಲಿದ್ದಾವಾಗೇನೆ ನೀವು ಪ್ರಪೋಸ್ ಮಾಡಿದ್ರಿ, ಮತ್ತೆ ಅವರಿಬ್ಬರ ನಡುವೆ ಡಿವೋರ್ಸ್ ಆಗೋದಕ್ಕೆ ಕಾರಣ ನೀವು ಅಂತೇಳಿ ಅವರು ಆರೋಪವನ್ನು ಮಾಡಿದ್ರು. ದಾಖಲಾತಿಗಳಿಗೆ ಅವ್ರು ಹೇಳಿದ್ರಲ್ಲ ಸ್ಟೇಷನ್ ಬಂದು ಸೈನ್ ಹಾಕಿದೀನಿ ಅಂತ. ಯಾವ ಸ್ಟೇಷನ್ ಅಲ್ಲಿ ಯಾವುದೇ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿ ರೆಕಾರ್ಡ್ ಇರುತ್ತಲ್ವಾ, ಆ ರೆಕಾರ್ಡ್ ಅಲ್ಲಿ ಈಗ ನಾನೇನ ಅಲ್ಲಿ ಸೈನ್ ಹಾಕಿ ನನ್ನ ಇಂಟರ್ಫಿಯರ್ ಏನಾರ ಇದ್ರೆ ನಾನು 2ನೇದು ಆಗಿದ್ರೆ ನಾನು ಏನಕ್ಕೆ ಮಾಡ್ಕೊಂತ ಇದ್ದೆ ಸರ್. ಈಗ ಹಲ್ಸೂರ್ಗೇಟ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಇರುತ್ತೆ, ಯಾರು ಯಾವ ಟೈಮಲ್ಲಿ ಬಂದಿರ್ತಾರೆ, ಏನಾಗಿದೆ, ಸಹಿ ಹಾಕಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನ ದಯವಿಟ್ಟು ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಲಿಲ್ಲ ಅಂದ್ರೆ ನ್ಯಾಯಾಲಯದ ಪ್ರಕಾರ 7 ವರ್ಷ ಕಠಿಣ ಶಿಕ್ಷೆ ಆಗುತ್ತೆ. ಯಾರೋ ಒಬ್ರು ಫಾಲ್ಸ್ ಡಿಫಾಮೇಶನ್ ಆಗಿರ್ಬೋದು, ಮಾನಹಾನಿ ಆಗೋದು, ಅದಕ್ಕೆ ಸುಳ್ಳು ಆರೋಪ ಮಾಡೋದು ಬಹಳ ಇದಕ್ಕೆ ಅತ್ಯಂತ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಈಗ ನಾನ್ ತಪ್ಪು ಮಾಡಿದ್ರೆ ನನಗೆ ಮುಂಪರು ಪರೀಕ್ಷೆ ಮಾಡ್ಲಿ. ಯಾಕಂದ್ರೆ ಈಗ ನನಗೂ ಆಕೆಗೆಲ್ಲ ಮುಂಪರು ಪರೀಕ್ಷೆ ಮಾಡಿ, ಮೆಡಿಕಲ್ ರಿಪೋರ್ಟ್ಸ್ ಮಾಡ್ಲಿ, ಯಾರು ಸತ್ಯಾಸತ್ಯ. ಈಗ ಇನ್ನೊಂದು ಜಾಸ್ತಿ ದಿನ ಎಳಿಬಾರ್ದು, 3 ವರ್ಷ 5 ವರ್ಷ ಅಂತ ಈ ಪ್ರಕರಣದಲ್ಲಿ ಎಳಿಬಾರ್ದು. ಬಹಳಷ್ಟು ಅತಿ ಶೀಘ್ರದಲ್ಲೇ ವರದಿ ಬರ್ಬೇಕು ಅಂತ ಈ ಮುಖಾಂತರ ಎಲ್ಲರೂ ಹಕ್ಕೊತ್ತಾಯ ಮಾಡಿ. ಯಾಕೆಂದ್ರೆ ಈಗ ನ್ಯಾಯಾಲಯದಲ್ಲಿ ಹೋದ್ರೆ ಏನಾಗುತ್ತೆ, 3 ವರ್ಷ 5 ವರ್ಷ ಮುಂದೆ ಹೋಗೋದು ಬೇಡ. ಈ ಪ್ರಕರಣಗಳು ಯಾಕಂದ್ರೆ ಫಾಸ್ಟ್ ಆಗಿ ಬಂದ್ರೆ ನ್ಯೂಸ್ ಏನಾಗುತ್ತೆ, ವಿತಿನ್ 2 to 3 months ಬಂದ್ಬಿಟ್ರೆ ಇನ್ನ ಇರ್ತಕ್ಕಂಥ ಯಾರು ಮಾಡ್ಬೇಕಂತ ಸಂಚಾಕಿರ್ತಾರಲ್ಲ ಅವರು ಕೂಡ ಒಂದು ಭಯ ಆಗುತ್ತೆ, ಹಾಗೂ ಮಾಧ್ಯಮದ ಮೇಲೆ ಗೌರವ ಕೂಡ ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರು ಏನೇನ್ ಮಾಡಿದ್ದಾರೆ ಸರ್ ಎಲ್ಲ 2ನೇ ಗಂಡನ ಜೊತೆ ಡಿವೋರ್ಸ್ಗೆ ಕಾರಣನೇ ನೀವು ಅಂತ ಅವ್ರು ಹೇಳ್ತಾ ಇರುವಂತದ್ದು. ದಾಖಲೆ ಕೊಳ್ಳಿ ಸರ್. ಈಗ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ದಾಖಲೆ ಹೇಳಿ ಸರ್. 2ನೇ ಗಂಡದ ಎಲ್ಲಿ ದಾಖಲೆ ಎಲ್ಲಿದೆ, ಅಲ್ಲಿದೆ. ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಾನು ಸಹಿ ಹಾಕಿರ್ಬೇಕಲ್ವಾ, ಸಹಿ ಹಾಕಿರೋ ವಿಡಿಯೋ ಎಲ್ಲ ಇರುತ್ತಲ್ವಾ. ಸಹಿ ಹಾಕಿದ್ರೆ ನಾನು ಕಾನೂನು ಪ್ರಕಾರ ನನಗೆ ಏನ್ ಶಿಕ್ಷೆ ಆಗಬೇಕು, ನಾನು ಶಿಕ್ಷೆ ಅರ್ಹನಾಗಿರ್ತೀನಿ ಅಂತ ಹೇಳಿ. ಅಲ್ಲ, ದಾಖಲೆ ಸಹಿ ಹಾಕೋದ್ರ ಬಗ್ಗೆ ಅಲ್ಲ, ನೀವು ಅವರಿಗೆ ಪ್ರಪೋಸ್ ಮಾಡಿದ್ರಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತೇಳಿ. ಅವರನ್ನ ಪ್ರೀತಿ ಮಾಡ್ತಾ ಇದ್ದಿದ್ದ ಕಾರಣಕ್ಕೋಸ್ಕರನೇ ಡಿವೋರ್ಸ್ ಕೊಡೋ ಹಾಗಾಯ್ತು. ನಾನು ಕೂಡ ಇವ್ರ ಜೊತೆಯಲ್ಲಿ ಪ್ರೀತಿಗೆ ಬಿದ್ದ ನಂತರ ಇಬ್ರು ಪ್ರೀತಿಸಿನೇ ಮದುವೆ ಆಗಿದ್ದು. ಆದ್ರೆ ನನ್ನ 2ನೇ ಗಂಡನಿಗೆ ಡಿವೋರ್ಸ್ ಕೊಡೋದಕ್ಕೆ ಕಾರಣ ಆಗಿದ್ದು ನೀವು ಅಂತ. ನೀವು ಹೋಗಿ ಅಲ್ಲಿ ಏನು ಸಹಿ ಮಾಡಿದಿರಿ ಅಂತಲ್ಲ ಅವ್ರು ಹೇಳ್ತಾ ಇರೋದು, ಡಿವೋರ್ಸ್ಗೆ ಕಾರಣ ಆಗಿದ್ದು ನೀವು ಅಂತ ಹೇಳ್ತಾ ಇದ್ದಾರೆ. NC ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಮೊದಲೇ 2ನೇ ಗಂಡನಿಗೆ ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಂತ NC ರಿಪೋರ್ಟ್ ಆಲ್ರೆಡಿ ಎಲ್ಲ ಮಾಧ್ಯಮದ ಮಿತ್ರಗಳು ನಾನು ಕಳಿಸಿದ್ದೀನಿ. ಆಕೆ ಮಾಡ್ತಕ್ಕಂಥ ಆರೋಪ ಏನಂದ್ರೆ ಒಂದು ಪಬ್ಲಿಸಿಟಿ ಅಂತ ಹೇಳ್ತೀವಿ, ಎಲ್ಲೋ ಒಂದು ಸಿಂಪ್ಲಿಸಿಟಿ ಆ ಪೀರಿಯಡ್ಸ್ ಟೈಮಲ್ಲಿ ಮಾಡ್ತಾ ಇದ್ರು, ಎಲ್ಲೋ ಒಂಥರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೋಸ್ಕರ ಪ್ರವೋಕ್ ಆಗಿ ಮಾತಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ಸರ್. ಯಾರೇ ಆಗಿರ್ಬೋದು, ಒಬ್ಬ ಮನುಷ್ಯ ಮಾತಾಡಕ್ಕೆ ಯಾಕೆಂದ್ರೆ ಈಸಿ, ಯಾವುದೇ ಒಂದು ಪದ ಆಗಿರ್ಬೋದು, ಮಾಧ್ಯಮದ ಮುಖಾಂತರ ಈಗ 7 ಕೋಟಿ ಜನ ನಮ್ಮನ್ನು ನೋಡ್ತಾ ಇದಾರೆ. ಅದನ್ನ ಮಾತಾಡಿರೋ ಪ್ರಕಾರ ಅದನ್ನ ಏನಂದ್ರೆ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ, ಕೋರ್ಟ್ ಅಲ್ಲಿ ಎವಿಡೆನ್ಸ್ ಇಲ್ಲ ಅಂದ್ರೆ ಯಾವ್ದು ನಿಲ್ಲಲ್ಲ ಸರ್. ಇನ್ನೊಂದು ಯಾವ್ದೇ ಆಗಿರ್ಬೋದು, ಎಲ್ಲ ಜನ ಸೂಕ್ಷ್ಮತೆಯಿಂದ ನೋಡ್ತಾ ಇದಾರೆ. ಯಾವುದೇ ಒಂದು ಪದ ಬಳಕೆ ಆಗ್ಬೇಕಾದ್ರು, ಯಾಕಂದ್ರೆ ಈಗ ನೋಡಿ ಗಾನ್ವಿ ಕೇಸಲ್ಲಿ ಏನಾಯ್ತು, ಒಂದು ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ, ನಾನು ತಗೊಳಲ್ಲ ಕೇಸು.
ಫಸ್ಟ್ ನೈಟ್ ಅಲ್ಲಿ ಮುಟ್ಟದ ಗಂಡ ಅಂತ ಹೇಳಿದ್ರು, ಮುಟ್ಟಿದ್ರೆ ಕಾಮುಕ ಅಂತಾರೆ, ಮುಟ್ಲಿಲ್ಲ ಅಂದ್ರೆ ಷಂಡ ಅಂತಾರೆ. ಏನಾಗಿದೆ ಈ ಹೆಣ್ಣು ಯಾಕೆಂದ್ರೆ ಈ BNS ಕಾಯ್ದೆಗಳೆಲ್ಲ ಬಂದು ಕೆಲವೊಂದು ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಅಂತ ಹೇಳಲ್ಲ, ಎಲ್ಲ ಹೆಣ್ಮಕ್ಳು ಬಹಳ ಸಂಪ್ರದಾಯ ಬಹಳ ಒಳ್ಳೆಯವರು ಇದ್ದಾರೆ. ಈ ತರ ಒಂದ ಎರಡ ಈ ಹುಳುಗಳಿಂದ ಇರುತ್ತಲ್ವಾ, ಈ ತರದ್ರಿಂದ ನಮ್ಮ ಸಮಾಜದ ಮೇಲೆ ಅತ್ಯಂತ ಪರಿಣಾಮಕಾರಿ ಬಿಡ್ತಾ ಇದೆ ಸರ್. ಇಂಥವ್ರಿಗೆ ಕಠಿಣ ನಾವು ಕ್ರಮ ತಗೊಳ್ತೀವಿ, ದಾಖಲೆಗಳು ಸಮೇತ ಪ್ರೂವ್ ಮಾಡ್ತೀನಿ ಅಂತ ಹೇಳಿಕ್ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ಇವ್ರು ಮಾಡತಕ್ಕಂತ ಆರೋಪ 1% ನಿಜ ಇಲ್ಲ. ಯಾಕೆಂದ್ರೆ ಯಾವ್ದನ್ನ ಈ ನಿಜ ಇದ್ದಿದ್ರೆ, ಯಾಕೆಂದ್ರೆ ಈಗ ಫಸ್ಟ್ FIR ಅಂದ್ರೆ ಏನಂತಾರೆ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತಾರೆ. ಅದ್ರಲ್ಲಿ ಏನಂತ ಎಲ್ಲ ಗೊತ್ತಿರುತ್ತಲ್ವ ಸರ್. ಕಂಪ್ಲೇಂಟ್ ಆಗಿರ್ಬೋದು, ಈಗ ಏನೇನ್ ಮೆಡಿಕಲ್ ರಿಪೋರ್ಟ್ ಆಗಿದ್ಯಾ, ಈಗ ಅವ್ರು ಹೇಳ್ತಾರೆ ವಿಕೃತ ಮೆರೆದಿದ್ದಾರೆ, ಎಲ್ಲಿ ವಿಕೃತ, ಮೆಡಿಕಲ್ ಗ್ರೌಂಡ್ಸ್ ಕರ್ಕೊಂಡು ಹೋಗಿ ಮೆಡಿಕಲ್ ರಿಪೋರ್ಟ್ ಮಾಡ್ಲಿ. ಈಗ ನಾ ಕರೆದಿದ್ದೀನೋ ಮಾಡಿಲ್ವೋ ಅದೆಲ್ಲ ಗೊತ್ತಾಗತ್ತಲ್ವಾ. ಈಗ ಇಲ್ಲ ಸಲದ ಆರೋಪ ಮೀಡಿಯಾ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಪಬ್ಲಿಸಿಟಿ ಗಿಮಿಕ್ ಸಿಂಪತಿ ಗಳಿಸ್ಕೋಣ ಜನ ಅಂತ. ಆದ್ರೆ ನಮ್ಮ ಕರ್ನಾಟಕ ಜನತೆ ಬಹಳ ಬುದ್ಧಿವಂತರು, ಯಾರು ಆತರ ಯಾಕೆಂದ್ರೆ ಈ ಪ್ರಚೋದನೆಗಳಾಗಿ ಯಾರು ಇದು ಮಾಡಲ್ಲ. ಯಾಕೆಂದ್ರೆ ಒಂದಾಯ್ತು ಎರಡಾಯ್ತು ಎಲ್ಲರ ಮೇಲೂ ಇದೇ ರೀತಿ. ಫಸ್ಟ್ ಹೇಳಿದ್ರು ಅವನು ಷಂಡ ಅಂತ ಹೇಳಿದ್ರು, ಓಪನ್ ಆಗಿ ಹೇಳ್ತೀನಿ, ಪಾಪ ಅವ್ರಿಗೆ ಒಂದು ಕುಟುಂಬ ಇದೆ, ಅವ್ರ ಸಂಸಾರ ಇದೆ, ಅವ್ರ ಬಗ್ಗೆ ಯಾಕೆಂದ್ರೆ ಮಾತಾಡ್ಬೇಕಂದ್ರೆ ಮೆಡಿಕಲ್ ರೌಂಡ್. ಸೆಕೆಂಡ್ ಗಂಡ ಹೇಳಿದ್ರು ಫ್ರಾಡ್ ಅಂತ, ಮೂರನೇ ಗಂಡ ಏನಂದ್ರು ಇವರು ವಿಕೃತ. ಯಾಕಂದ್ರೆ ಎಲ್ಲ ದಾಖಲೆಗಳು ಇವ್ರದ್ದು ಗೊತ್ತಾಗುತ್ತಲ್ವಾ. ಗೊತ್ತಾಗಿದ ತಕ್ಷಣ ಇವ್ರಿಗೆ ಏನಾಯ್ತು, ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇಟ್ಕೊಂಡು ಇವ್ರು ಇದೇ ರೀತಿ ಕ್ರೌರ್ಯ, ಅದೇ ರೀತಿ ಹನಿ ಟ್ರಾಪ್ ಮಾಡ್ಕೊಂತ ಹೋಗೋದು ಇವ್ರ ಜೀವನದ ಅಂಶ ಅಷ್ಟೇ ಸರ್. ಇವ್ರ ಮನೆ ಜೀವನ ನಡೀತಾ ಇರೋದು ಇದೇ ರೀತಿಯಲ್ಲಿ. ಇನ್ ಬೇರೆ ಆದಾಯ ಮೂಲ ಯಾವುದೂ ಇಲ್ಲ. ಆದಾಯ ಮೂಲ ತಗ್ಸ್ಲಿ, ತಂದೆ ಏನು ಕೆಲಸ ಇಲ್ಲ, ತಾಯಿ ಏನು ಕೆಲಸ ಇಲ್ಲ, ಈಕೆ ದುಡಿತದಾಳೆ ಅಂದ್ರೆ ಸರ್ಟಿಫಿಕೇಟ್ಸ್ ಎಲ್ಲ ಫೋರ್ಜರಿ ಮಾಡ್ಕೊಂಡು ದುಡಿತಾರೆ. ಅವಳ ಅಣ್ಣನೂ ಅಷ್ಟೇ, ಎಲ್ಲ ತಗೊಂಡ್ಬರ್ಲಿ, ಎಲ್ಲ ಡಾಕ್ಯುಮೆಂಟ್ಸ್ ಕೋರ್ಟ್ ಸಬ್ಮಿಟ್ ಮಾಡ್ಲಿ, ಎಲ್ಲ UGC ಎಲ್ಲ ಅಪ್ರೂವ್ ಆಗಿದೆ, ಯಾವ ಕಾಲೇಜಲ್ಲಿ ಹೋಗಿದ್ದಾರೆ ಎಲ್ಲ ಸತ್ಯತೆ ಬರ್ಲಿ ಸರ್. ಸತ್ಯ ಹೊರಗಡೆ ಬಂದಾಗ ಜನತೆಗೆ ಎಲ್ಲ ನೋಡ್ತಾರೆ. ಇನ್ನೊಂದು ಫಾಸ್ಟ್ ಆಗಿದ್ದು, ಯಾಕಂದ್ರೆ ಆಕ್ಷನ್ ತಗೊಬೇಕು. ಈ ಕಮಿಷನರ್ ಸಾಹೇಬ್ನು ಭೇಟಿಯಾದಾಗ ಅದೇ ಹೇಳಿದ್ರು, ಇಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದೆ, ಎಲ್ಲ ಸಲ್ಲಿದೆ. ಈಗ ಅವ್ರು ವರದಿ ಎಲ್ಲ ಬಂದ ನಂತರ ನಾನು ಹೇಳ್ತೀನಿ, ಕಾನೂನು ಪ್ರಕಾರವಾಗಿ ಇವ್ರನ್ನ ಒಳಗಡೆ ಹೋಗೋದಂತೂ ನಿಶ್ಚಿತ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.